ನನ್ನ ಪ್ರೀವಿಯಸ್ ಡೇ 2 ವ್ಲಾಗ್ ಕಂಟಿನ್ಯೂಷನ್ ಇದು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿವೈನ್ ಕ್ವೀನ್. ಸೊ ಕಂಪ್ಲೀಟ್ ಡೇ 1 ಡೇ 2 ಔಟ್ಫಿಟ್ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಖಂಡಿತವಾಗಿ ಚೆಕ್ ಮಾಡಿ. ಇಲ್ಲಿ ನಾವು ಆಟೋಲಿ ಹೋದ್ವಿ. ಆಟೋಲಿ ಬಂದುಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಚರ್ಚ್ ಹತ್ರ ತಿರ್ಗಾ ಹೋದ್ವಿ. ಚರ್ಚ್ ಹತ್ರ ಎಂತಕ್ಕೆ ಹೋದ್ವಿ ಅಂದರೆ ಅಲ್ಲಿ ಫುಲ್ ಶಾಪಿಂಗ್ ಕಾಂಪ್ಲೆಕ್ಸಸ್ ಎಲ್ಲ ಇತ್ತು. ಸೊ ನೋಡೋಣ, ಏನೋ ಶಾಪ್ ಮಾಡೋಣ, ಎಲ್ಲನೋ ಹೋದರೆ ಏನೋ ಒಂದು ಮೆಮೊರಿ ಥರ ತೊಗೊಂಬರ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಟ್ಸ್ ಅ ಬಿಗ್ ಶಾಪಿಂಗ್ ಮಾಲ್. ನಿಮಗೆ ದೇವ್ರದ್ದು, ಮಕ್ಕಳ ಆಟ ಸಾಮಾನು, ಗರ್ಲ್ಸ್ಗೆ ಆಕ್ಸೆಸರೀಸು ಇದೆಲ್ಲ ಕೂಡ ಸಿಗುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡಿದಾರಲ್ಲ ಮಾರ್ಬಲ್ ಬೊಂಬೆ, ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆ್ಯಂಡ್ ನಂಗೆ ಚಿಕ್ಕವಳಿದ್ದಾಗ ಮಾರ್ಬಲ್ ಬೊಂಬೆಸ್ ಅಂದರೆ ಸಖತ್ ಇಷ್ಟ ಆಗೋದು. ದೇವ್ರದಂದಲ್ಲ, ಯಾವುದೇ ಆಗಿರಲಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಫೇಮಸ್ಸು ಕಳ್ಳೆಪುರಿ, ಹಲ್ವಾಲು ಡಿಫ್ರೆಂಟ್ ಹಲ್ವಾ, ಆಮೇಲೆ ಮಕ್ಕಳಿಗೆ ಆಟ ಸಾಮಾನು, ಗರ್ಲ್ಸ್ ಸ್ಟಫ್ಸು ಎಲ್ಲ ಕೂಡ ಇಲ್ಲಿತ್ತು. ಆ್ಯಂಡ್ ನಾನು ವೇಳಂಗಣ್ಣಿಗೆ ಹೋದಾಗ ನನ್ನ ಫ್ಯಾಮ್ಲಿ ಜೊತೆ ನಾನು ಆಟ ಸಾಮಾನು ಪರ್ಚೇಸ್ ಮಾಡೋಳು. ಬಿಕಾಸ್ ನಂಗೆ ಸಖತ್ ಇಷ್ಟ ಆಗೋದು. ಚಿಕ್ಕ ಆಟ ಸಾಮಾನು ಬರುತ್ತಲ್ಲ, ಇಲ್ಲಿ ಆ್ಯಕ್ಚುಲಿ ತುಂಬ ಸಿಗೋದು, ಬಟ್ ಇವಾಗ ಈ ಸಲ ಇಲ್ಲ. ನಮ್ಮ ಜೂನಿಯರು ಕಳ್ಳೆಪುರಿ ಎಲ್ಲ ತೊಗೊಂಡು, ನಾವೆಲ್ಲರೂ ಕೂಡ ಅಲ್ಲಿ ತಿನ್ಕೊಂಡು, ಕಳ್ಳೆಪುರಿ ತಿನ್ಕೊಂಡು, ನಡ್ಕೊಂಡು, ಮಾತಾಡಿಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಈ ಸಲ ಕ್ರೌಡೇ ಇರಲಿಲ್ಲ. ನೀವೇನ ವೇಳಂಗಣ್ಣಿಗೆ ಹೋಗಬೇಕು ಅಂದರೆ ಆಗಸ್ಟ್ ಮಂತ್ನ ಪ್ರಿಫರ್ ಮಾಡಿ, ಬಿಕಾಸ್ ಕ್ರೌಡೇ ಇಲ್ಲ, ಅಷ್ಟು ಖಾಲಿ ಹೊಡಿತಿತ್ತು. ಆರಾಮ್ಸೆ ನೀವು ಹೋಗ್ಬಿಟ್ಟು ಬರ್ಬೋದು. ಆ್ಯಂಡ್ ಇದು ಫೇಮಸ್ ಹೋಟೆಲು, ಚಂದ್ರಾಸ್ ಹೋಟೆಲ್ ಅಂದ್ಬಿಟ್ಟು ಚರ್ಚ್ ಹತ್ರನೇ ಇದೆ. ಇಲ್ಲಿಗೆ ಹೋದ್ರೂ ಕೂಡ ನಾನು ಇಡ್ಲಿ ಸಾಂಬಾರೇ ತಿಂದಿರೋದು, ಬಟ್ ನಾನ್ ವೆಜ್ಜು ಪರೋಟ ಎಲ್ಲ ಸಕ್ಕತ್ತಾಗಿತ್ತು. ಇದು ಡೇ 3ಗೆ ಬಂದುಬಿಟ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು ಚರ್ಚ್ ವಿಸಿಟ್ ಮಾಡಬೇಕು, ಅಲ್ಲಿ ದೇವ್ರಿಗೆ ಹರಕೆ ಹೊತ್ಕೊಂಡಿರೋದನ್ನ ಕೊಡಬೇಕು ಅನ್ನೋದಲ್ಲ. ಸೊ ಇದು ನನ್ನ ಔಟ್ಫಿಟ್. ಆ್ಯಂಡ್ ಪ್ಲಸ್ ಹಾಗೆ ನಾನು ಹೇಳ್ತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಡೇ 1 ಡೇ 2 ಏನೇನು ಔಟ್ಫಿಟ್ಸ್ ಹಾಕಿದ್ದೀನಿ ಅನ್ನೋದನ್ನ ನಾನು ರೀಲ್ ಪೋಸ್ಟ್ ಮಾಡಿದ್ದೀನಿ. ನಾನು ಅಷ್ಟೇ ಅಲ್ಲ, ನಮ್ಮ ಜೂನಿಯರ್ ಕೂಡ ನಮ್ಮ ವೀಡಿಯೋದಲ್ಲಿದ್ದಾನೆ. ನಾನು ಫುಲ್ ಕ್ರೆಡಿಟ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇಟ್ಸ್ ಜೂನಿಯರ್, ಬಿಕಾಸ್ ನಂದು A to Z ಔಟ್ಫಿಟ್ನ ಮಿಸ್ ಮ್ಯಾಚ್ ಮಾಡೋದಾಗಿರಲಿ ಪ್ರತಿಯೊಂದು ನನ್ನ ಜೂನಿಯರೇ ಮಾಡಿದ್ದು. ಎಲ್ಲಿ ಸ್ಟೇ ಆಗಿದ್ವಿ ಅದೇ ಹೋಟ್ಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಆಚೆ ಹೋಗಿ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಎಸ್, ಆ್ಯಸ್ ಯೂಶ್ವಲ್ ನನ್ನ ಫೋಟೋ ಸೆಷನು, ನನ್ನ ವೀಡಿಯೋ ಇದೆಲ್ಲನೂ ಕೂಡ ಇಂಪಾರ್ಟೆಂಟ್. ಇದೆಲ್ಲ ಮುಗಿಸ್ಕೊಂಡು ನಾವು ಆಟೋಲಿ ಹೊರಟ್ವಿ. ಬಿಸಿಲಂದರೆ ಬಿಸಿಲು, ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ. ಆ್ಯಂಡ್ ಯು ಕ್ಯಾನ್ ಸಿ ವಿ ಆರ್ ಆನ್ ದಿ ವೇ ಟು ಚರ್ಚ್. ನಾನು ಛತ್ರಿ ತೊಗೊಂಬಂದ್ಬಿಟ್ಟೆ. ಆ್ಯಂಡ್ ಅಲ್ಲಿ ಹೂ ಇಟ್ಕೊಂಡೆ. ಆ್ಯಂಡ್ ಇಲ್ಲಿ ಚರ್ಚ್ ಅಂದ್ರೇ ಕ್ಯಾಂಡಲ್ ಅಲ್ವಾ. ಸೊ ಇಲ್ಲಿ ನೋಡ್ಬೋದು, ನಾವೆಲ್ಲರೂ ಕೂಡ ಕ್ಯಾಂಡಲ್ ಪರ್ಚೇಸ್ ಮಾಡ್ತಿದ್ವಿ. ಅಲ್ಲಿ ನಮ್ಮಷ್ಟು ಹೈಟ್ ಕ್ಯಾಂಡಲ್ ಕೂಡ ಸಿಗುತ್ತಂತೆ. ನನಗೆ ವಾವ್ ಅನ್ನಿಸ್ತು, ನಮ್ಮಷ್ಟು ದೊಡ್ಡ ಕ್ಯಾಂಡಲ್. ಆ್ಯಂಡ್ ಇಲ್ಲಿ ದೇವ್ರಿಗೆ ಮುಕ್ತ ಮಂಡಿ ಕಾಲು ಹಾಕ್ತಾರೆ. ಸೊ ನಮ್ಮ ಜೂನಿಯರ್ ಕೂಡ ಹಾಕ್ತಾ. ಸೊ ಇಲ್ಲಿ ನೀವು ಅವ್ನು ಕಾಣಿಸ್ತಾ, ನಾನು ಹುಡುಕ್ತಾ ಇದ್ದೆ, ಬಟ್ ಸಡನ್ನಾಗಿ ಕಾಣಿಸ್ತಾ. ದೇವ್ರದ್ದು ಎಂಟ್ರೆನ್ಸಿಂದ ಒಳಗೂ ಕೂಡ ಹಾಕ್ಬೋದು. ಅದು ಬಿಟ್ಟರೆ ಇನ್ನೊಂದು ಜಾಗ ಕೂಡ ತೋರಿಸ್ಕೊಡ್ತೀನಿ. ಅಲ್ಲೆಲ್ಲ ಮುಗ್ದು ನಾವು ದೇವರಿಗೆ ಕ್ಯಾಂಡಲ್ ಕೊಟ್ಟು ಆಮೇಲೆ ಅಲ್ಲಿ ಹೂ ಕೂಡ ಕೊಟ್ಟರು. ಆ್ಯಂಡ್ ದಿಸ್ ಈಸ್ ಜೀವನ್ ನೆವ್ಯೂ. ಆ್ಯಂಡ್ ಇಲ್ಲೂ ಕೂಡ ನನ್ನ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ ನೀವು ನೋಡಿ, ನಾನು ಒಳ್ಳೆ ಪೋಸ್ ಕೊಡುವಾಗಲೇ ರೋಸ್ ಬಿದ್ದೋಯ್ತು, ಇಲ್ಲಾಂದರೆ ನಾನು ಒಳ್ಳೆ ಫೋಟೋಗೆ ಯೋಚನೆ ಮಾಡಿದ್ದೆ. ನಂದು ಆ್ಯಸ್ ಯೂಶ್ವಲ್ ನಡೀತಾನೇ ಇತ್ತು. ಇಲ್ಲಿ ಈ ಫೋಟೋ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಂತು. ಇದು ಮ್ಯೂಸಿಯಮ್ ಥರ ಅನಿಸುತ್ತೆ. ಇಲ್ಲಿ ನಿಮ್ಗೆ ಏನಾರ ಬೇಕು ಅಂದರೆ ಮನೆಗೆ ಶಾಪ್ ಮಾಡ್ಬೋದು. ದೇವ್ರದ್ದು ಮಾಲೆ, ಆಮೇಲೆ ಫೋಟೋ, ಆಮೇಲೆ ದೇವ್ರದ್ದು ರಿಲೇಟೆಡ್ ಎಲ್ಲ ಅಲ್ಲಿರುತ್ತೆ. ಅದನ್ನು ದೇವ್ರದ್ದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂದ್ಕೊಬೋದು. ಇದು ಚರ್ಚು. ಇದೇ ತಿಂಗಳಲ್ಲಿ ಏನೋ ಪೂಜೆ ಇರೋದ್ರಿಂದ ಅವ್ರು ಲೈಟ್ ಸೆಟ್ ಮಾಡೋದಕ್ಕೋಸ್ಕರ ಆ ಥರ ಹಾಕಿದರು. ನೆಕ್ಸ್ಟು ತಿರ್ಗಾ ರೆಡಿ ಆಗಿಬಿಟ್ಟು ನಾವೆಲ್ಲರೂ ಕೂಡ ಲಂಚ್ಗೆ ಹೋದ್ವಿ. ಹಾಯ್ ಮಾಡ್ತಿರೋ ಬೇಬಿ ಹೆಸ್ರು ಬಂದುಬಿಟ್ಟು ಡ್ಯಾಲನ್ ಅಂದ್ಬಿಟ್ಟು, ಜೀವನ್ ನೆವ್ಯೂ ಅವನು. ಸೊ ಈ ಹೋಟೆಲ್ಗೆ ನಿಲ್ಲಿಸಿದ್ವಿ. ಊಟ ಮುಗಿಸ್ಕೊಂಡು ನಾವು ತಿರ್ಗಾ ಚರ್ಚಿಗೆ ವಾಪಸ್ ಬಂದ್ವಿ. ಯಾಕಂದರೆ ಕನ್ನಡ ಮಾಸ್ ನಡೆಯುತ್ತಂತೆ. ಅಲ್ಲಿ ತಮಿಳ್ ಜಾಸ್ತಿನೇ, ಬಟ್ ಈ ಸಲ ಕನ್ನಡ ಮಾಸ್ 5 ಗಂಟೆಗಿತ್ತು. ಸೊ ಆ ಮಾಸ್ನ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ನಾವು ಫುಲ್ ಫ್ಯಾಮ್ಲಿ ಎಲ್ಲರೂ ಕೂಡ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ದಿ ಈವ್ನಿಂಗ್ ವ್ಯೂ. ಇಲ್ಲಿ ಸ್ಯಾಂಡ್ ಥರ ನಿಮ್ಗೆ ಅಲ್ಲಿ ತೋರಿಸ್ತೀನಿ, ಹತ್ರ ಹೋಗಿ. ಅಲ್ಲಿನೂ ಕೂಡ ದೇವ್ರಿಗೆ ಹರಕೆ ಹೊತ್ಕೊಂಡು ನಡೀತಾರೆ. ಆ್ಯಂಡ್ ವ್ಯೂ ನೋಡ್ಬೋದು. ಇಟ್ ಈಸ್ ವಾವ್, ಒಂದು ಎನರ್ಜಿ, ಒಂದು ವೈಬ್ರೇಷನ್. ಇಟ್ ಈಸ್ ರಿಯಲಿ ನೈಸ್. ಆ್ಯಂಡ್ ಅಲ್ಲಿ ದೇವ್ರದ್ದು ದೊಡ್ಡ ಆರ್ಕಿಟೆಕ್ಟ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ದೇವ್ರದ್ದು ಪ್ರೊಸೆಷನ್ ನಡೆಯುತ್ತೆ. ಎವ್ರಿ ಸ್ಯಾಟರ್ಡೆ ನಡೆಯುತ್ತಂತೆ. ಸೊ ಅಮ್ಮಗೆ ನೀವು ಕೂಡ ಕೈ ಮುಕ್ಕೊಳ್ಳಿ. ಸೊ ಇಲ್ಲ ಅಮ್ಮನ ನೋಡಿ ನಾವು ಮೇನ್ ಇನ್ನೊಂದು ಚರ್ಚ್ ಇದೆ, ಅಲ್ಲೂ ಕೂಡ ಹೋದ್ವಿ. ಇಲ್ಲಿ ನಮ್ಮ ಮಾವ ಸ್ಟೋರಿ ಹೇಳ್ತಾಯಿದ್ರು ಏನು ಅನ್ನೋದನ್ನ.
ಸೊ ನಿಮ್ಗೆ ಸ್ಟೋರಿ ಗೊತ್ತಿದ್ರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇಲ್ಲಿ ನಾವು ಏನಾರ ದೇವರಿಗೆ ಮಾಸ್ ಆಫರಿಂಗ್ ಮತ್ತು ನಿಮಗೆ ಅಲ್ಲಿ ಹೋಲಿ ವಾಟರು ಎಣ್ಣೆ ಎಲ್ಲ ಬೇಕು ಅಂದರೆ ಇಷ್ಟಿಷ್ಟು ಪ್ರೈಸ್ ಇದೆ. ಇಲ್ಲಿ ಬಂದುಬಿಟ್ಟು ಒಂದು ಹುಡುಗನಿಗೆ ಕಾಲಿರಲಿಲ್ಲ, ದೇವರಿಗೆ ಬೇಡ್ಕೊಂಡಾದಾಗ ಅವನಿಗೆ ಕಾಲು ಸಿಕ್ತಂತೆ. ಸೊ ಅದು ಸ್ಟೋರಿ ಬೇಸ್ ಮೇಲೆ ಆ ಚರ್ಚ್ನ ಅವರು ಕಟ್ಟಿರೋದು. ನಾವು ಡಿನ್ನರ್ ಟೈಮ್ ಆ್ಯಸ್ ಯೂಶುವಲ್ ನಾನು ಡಿನ್ನರ್ ಟೈಮ್ಗೆ ತಿರ್ಗಾ ವೆಜ್ ಹುಡ್ಕೊಂಡು ನಾನು ಜೂನಿಯರ್ ಹೊರಟ್ವಿ. ಸೊ ಚಂದ್ರಾಸ್ ಹೋಟೆಲ್ಗೆ ಹೋಗ್ಬಿಟ್ಟು ಅಗೇನ್ ಸೇಮ್ ಥಿಂಗ್ ಇಡ್ಲಿನೇ ತಿಂದಿದ್ದು. ಅಲ್ಲಿ ನನಗೆ ಬೇರೆ ಏನೂ ಫುಡ್ಡೇ ಸೇರ್ತಿರ್ಲಿಲ್ಲ. ನಾನು ಅಲ್ಲಿ ಬೇರೆ ಹೋಟ್ಲಲ್ಲಿ ನಾವು ಫ್ರೈಡ್ ರೈಸ್ ಏನೋ ಟ್ರೈ ಮಾಡಿದ್ವಿ, ಬಟ್ ಅದು ಒಂಥರ ಟೇಸ್ಟ್ ಇರೋದ್ರಿಂದ ನಾನು ತಿನ್ನೋಕ್ಕಾಗಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಫೇಮಸ್ ಈ ಪ್ಲೇಸಲ್ಲಿ ಹಲ್ವಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಡೇ 3 ಕಂಟಿನ್ಯೂಷನ್ 7 o'clockಗೆಲ್ಲ ರೆಡಿ ಆಗಿಬಿಟ್ಟಿದ್ವಿ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವತ್ತು ನಮ್ಮದು ಚೆಕ್ಔಟ್ ಇತ್ತು. ಅಲ್ಲಿ ಚರ್ಚ್ ಕ್ಯಾಂಟೀನ್ ಕೂಡ ಇದೆ. ಸೊ ಚರ್ಚ್ ಕ್ಯಾಂಟೀನಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡು ಹೋದ್ವಿ. ಇಡ್ಲಿ, ಪೊಂಗಲ್, ಇಡಿಯಪ್ಪಮ್ ಎಲ್ಲ ಸಿಗುತ್ತೆ. ಸೊ ನನಗೆ ಇಡಿಯಪ್ಪಮ್ ಇಷ್ಟ, ಬಟ್ ನಮ್ಮ ಬೆಂಗಳೂರು ಟೇಸ್ಟ್ ಥರ ಬರೋದೇ ಇಲ್ಲ. ಬಟ್ ಐ ಎಂಜಾಯ್ಡ್ ಹ್ಯಾವಿಂಗ್ ದೇರ್. ತಿರ್ಗಾ ಚರ್ಚಿಗೆ ಹೋಗಿ ದೇವರಿಗೆ ಕೈ ಮುಗಿದು ಎಲ್ಲರೂ ಹೋಗಿ ಅಲ್ಲೆಲ್ಲ ಮುಕ್ಕೊಂಡು ನಾವು ಚೆಕ್ಔಟ್ ಮಾಡೋಣ ಅಂದ್ಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ನಾವು ಚೆಕ್ಔಟ್ ಮಾಡಿದ್ವಿ ಹೋಟ್ಲಲ್ಲಿ. ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಳ್ಳೆ ಹೋಟೆಲ್ ಇತ್ತು ಅದು. ಆ್ಯಂಡ್ ತಿರ್ಗಾ ಪೆಟ್ರೋಲ್ನ ರೀಫಿಲ್ ಮಾಡಿಸ್ಕೊಂಡ್ವಿ. ಇನ್ನೊಂದು ಸ್ಪಾಟಲ್ಲಿ ಸ್ಟಾಪ್ ಮಾಡಿ ಕಾಫಿ ಕುಡಿದ್ವಿ. ಸೊ ದಟ್ ಒಂಥರ ರಿಫ್ರೆಶ್ಮೆಂಟ್ ಇಲ್ಲಿ ಬ್ರೇಕ್ಫಾಸ್ಟ್ ಬೇರೆ ಮಾಡಿಬಿಟ್ಟಿದ್ವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ನಿದ್ದೆ ಹೊಡಿತಾ ಇದ್ದೀನಿ. ಐ ಗೆಸ್ 12 ಗಂಟೆನೋ 1 ಗಂಟೆ ಆಗೋಗಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೆಂಪಲ್ಸ್ ಎಷ್ಟು ಚೆನ್ನಾಗಿದೆ. ಊಟಕ್ಕೆ ನಿಲ್ಸೋಣ ಅಂದ್ಕೊಂಡ್ರೆ ಊಟಕ್ಕೆ ಜಾಗ ಯಾವ ಪ್ಲೇಸ್ ಅಂತ ಗೊತ್ತಾಗ್ತಿಲ್ಲ. ಫೈನಲಿ ಇದೊಂದು ಲೊಕೇಶನ್ ಸಿಕ್ತು. ಇಲ್ಲಿ ಫೇಮಸ್ ಇರೋದೇ ಬಿರಿಯಾನಿ. ನೀವು ನೋಡ್ತಾ ಇರ್ಬೋದು ಬಿರಿಯಾನಿ. ಅದಕ್ಕೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಬಿರಿಯಾನಿ ತಿಂತಿದ್ದಾರೆ, ನಾನು ಒಬ್ಬಳೇ ವೆಜ್ಜು. ಅಲ್ಲಿರೋ ಟೇಬಲಲ್ಲೂ ಅಷ್ಟೇ ಎಲ್ಲರೂ ನಾನ್ ವೆಜ್, ನಾನು ಒಬ್ಬಳೇ ವೆಜ್ ತಿಂತಿದ್ದೀನಿ. ದಿಸ್ ಈಸ್ ಮೈ ಬ್ರದರ್ ಇನ್ ಲಾ ಆ್ಯಂಡ್ ಸಿಸ್ಟರ್ ಇನ್ ಲಾ. ಅವ್ರು ನಾನು ಅಷ್ಟು ತೋರಿಸ್ತಿಲ್ಲ ಬಿಕಾಸ್ ನನಗೆ ಊಟದ ಮೇಲೆ ಸಖತ್ ಅಳು ಬರ್ತಿತ್ತು. ಯಾಕಂದರೆ ಎಲ್ಲರೂ ನಾನ್ ವೆಜ್ ತಿಂದು ನನ್ನ ರೇಗಿಸ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ ವೆಜ್ ತಿಂದು. ಅದು ನಂಗೆ ಡೈಜೆಸ್ಟ್ ಕೂಡ ಆಗಲಿಲ್ಲ. ಲಿಮ್ಕಾ ಬೇಕು ಅಂತ ನಾನು ಹೇಳ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಜೂನಿಯರಿಗೆ ಕುಡಿಸ್ತೀನಿ ತಗೋ, ಕುಡಿ ಅಂತ ಮಾಡ್ತಿದ್ದ. ಆಗ್ತಾನೇ ಇರಲಿಲ್ಲ. ಡೈಜೆಷನ್ ಇಶ್ಯೂ ಪ್ರಾಬ್ಲಮ್ ಆಗೋಯ್ತು ನನಗೆ. ಧೈರ್ಯ ಮಾಡಿಕೊಂಡು ಸರಿ ಬಿಡು ನಿದ್ದೆ ಮಾಡೋದು ಬೇಡ ಇನ್ನು, ಬಿಕಾಸ್ ವಾಮಿಟಿಂಗ್ ಸೆನ್ಸೇಷನ್ ಆಗಿಬಿಟ್ರೆ ಅಂದು ಧೈರ್ಯ ಮಾಡಿಕೊಂಡು ಜೂನಿಯರ್ ಜೊತೆ ಮುಂದೆ ಕೂತ್ಕೊಂಡೆ ನಾನು ಕಾರಲ್ಲಿ. ನನಗೆ ಲಾಂಗ್ ಡ್ರೈವ್ ಅಷ್ಟು ಅಭ್ಯಾಸ ಇಲ್ಲ. ಸೊ ಧೈರ್ಯ ಮಾಡ್ಕೊಂಡು ಕೂತ್ಕೊಂಡೆ. ಒಂದು ಸರ್ಟೆನ್ ಜಾಗದಲ್ಲಿ ಎಲ್ಲರೂ ನಿಲ್ಲಿಸಿದ್ವಿ. ಎಲ್ಲರೂ ಸೆಂಡ್ ಆಫ್ ಹೇಳೋದಕ್ಕೆ ಕಾಫಿ ಕುಡಿದು ಎಲ್ಲರಿಗೂ ಬಾಯ್ ಹೇಳಿ ನಾವೆಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟ್ವಿ. ಸೊ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಐ ಹೋಪ್ ಯು ಲೈಕ್ ದಿ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.